ಕಾವೇರಿ ವಿಚಾರದಲ್ಲಿ ನಿರಂತರವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೇ ಇದೆ. CWRC ಅವರು ಈಗ ಮತ್ತೆ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ನೀರು ತಮಿಳುನಾಡಿಗೆ ಹರಿದಿದ್ರು ಕೂಡ ಮತ್ತೆ ನೀರು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಹುಟ್ಟು ಹೋರಾಟಗಾರ, ಕನ್ನಡ ಪರ ಚಿಂತಕ, ಕನ್ನಡ ನಟ, ಹಿರಿಯ ನಟ ಡಾಕ್ಟರ್ ವಿನೋದ್ ರಾಜ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ಮತ್ತೆ ಟ್ರಿಬ್ಯುನಲ್ ಏನು ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳ್ತಾ ಇದೆ. ಈ ಜೊತೆಯಲ್ಲಿ ಕಾವೇರಿ ಕೊಳ್ಳ ಈಗಾಗಲೇ ಬರಿದಾಗಿ ನೀರು ತಳ ಕಚ್ಚಿದೆ. ರೈತರಿಗೂ ಕೂಡ ಕೊಡ್ಲಿಕ್ಕೆ ನೀರಿಲ್ಲ. ಬೆಂಗಳೂರಿಗೆ ಕುಡಿಯಲಿಕ್ಕೂ ಕೂಡ ನೀರನ್ನ ಸಪ್ಲೈ ಮಾಡಲಷ್ಟು ಸಾಕಷ್ಟು ನೀರಿಲ್ಲ. ಈ ನಡುವೆ ತಮಿಳುನಾಡಿಗೆ ನೀರು ಬಿಡು ಅಂತ ಹೇಳಿರ್ತಕ್ಕಂಥ ಟ್ರಿಬ್ಯುನಲ್. ಸರ್, ನಾನು ಈಗ ಸುಪ್ರೀಂ ಕೋರ್ಟ್ ಆದೇಶ ನಮಗಾಗಿರ್ತಕ್ಕಂಥದ್ದು 175 TMC ಒಂದು ವರ್ಷಕ್ಕೆ ನೀರು ಬಿಡಬೇಕು ಅನ್ನುವಂಥದ್ದು ಲೆಕ್ಕ ಅದು. ಸೊ 2024 ನಾವು ಹೆಚ್ಚು ಕಡಿಮೆ 334 TMC ಬಿಟ್ಟಿದ್ದೀವಿ. 2025 ಒಂದು 330 ಬಿಟ್ಟಿದ್ದೀವಿ. ಅಲ್ಲಿಗೆ 664 TMC ನಾವು ಬಿಟ್ಟಿದ್ದೀವಿ. ಆದರೆ ನಾವು ಬಿಡಬೇಕಾಗಿದ್ದು ಎಷ್ಟು? 175. ಯಥೇಚ್ಛವಾಗಿ ನೀರು ಹರಿದು ಬಂದು ಕಾವೇರಿ ಕೊಳ್ಳದಲ್ಲಿ ಅದು ಸ್ಟಾಕ್ ಆಗಿ ಆ ನಂತರ ನಾವು ಅದನ್ನು ಗೇಟ್ ಓಪನ್ ಮಾಡಿ ಹೆಚ್ಚುವರಿ ನೀರನ್ನು ಬಿಟ್ಟಿದ್ದು ಸುಪ್ರೀಂ ಕೋರ್ಟ್ ಆದೇಶಕ್ಕಿಂತ ಜಾಸ್ತಿನೇ ನಾವು ಬಿಟ್ಟಿದ್ದೀವಿ. 2 ವರ್ಷದಲ್ಲಿ 664 TMC ನಾವು ನೀರು ಬಿಟ್ಟಿದ್ದೀವಿ. ಫಸ್ಟ್ ನಾವು ಎಷ್ಟು ನೀರು ಬಿಟ್ಟಿದ್ದೀವಿ ಅನ್ನುವಂಥ ಈ ಲೆಕ್ಕಾಚಾರವನ್ನು ನಾವು ಮನವರಿಕೆ ಮಾಡ್ಕೋಬೇಕಾಗಿದೆ ಕನ್ನಡಿಗರು ಎಲ್ಲರೂ. ಈಗ 175ರಾಗೆ 350 TMC ನಾವು ಕೊಡಬೇಕಾಗಿದೆ. 350 TMC 664ರಲ್ಲಿ ಕಳೆದ್ರೆ ನೀವು 314 TMC ನಾವು ಯಥೇಚ್ಛವಾಗಿ ನೀರು ಬಿಟ್ಟಿದ್ದೀವಿ. ಈಗ ಅಷ್ಟು ನೀರು ನಾವು ಯಥೇಚ್ಛವಾಗಿ ಬಿಟ್ಟಿದ್ದೀವಿ ಅಂದರೆ ಈ ವರ್ಷ ನಾವು ನೀರು ಬಿಡಬೇಕಾದ ಅವಶ್ಯಕತೆ ಇಲ್ಲ. ಮೆಟ್ಟೂರು ಡ್ಯಾಮ್ನಲ್ಲಿ ನೀರು ಸ್ಟಾಕ್ ಇದೆ ಅನ್ನುವಂಥದ್ದು ಸತ್ಯ, ಅದೇ ನಿಜ. ಸರ್, ನೀವು ಹೇಳಿದ್ದು ಸತ್ಯ, ಅದೇ ನಿಜ ಕೂಡ. ಆದರೆ ಸರ್ಕಾರ ಅಂದರೆ ಕೋರ್ಟ್ ಹೇಳ್ತಕ್ಕಂಥದ್ದು ಪ್ರತಿ ವರ್ಷ 175 TMC ಬಿಡಿ ಅಂತ. ನೀವು 2024ಕ್ಕೂ ಬಿಟ್ಟಿದ್ದೀರಾ, 25ರಲ್ಲೂ ಬಿಟ್ಟಿದ್ದೀರಾ. ಈ ವರ್ಷ ನಾವು ಬಿಡಬೇಕಾಗಿಲ್ವಲ್ಲ? ಅಲ್ಲ, ಹೆಚ್ಚುವರಿ ಬಿಡಿ ಅಂತ ನಾವೇನು ಕೇಳಿರ್ಲಿಲ್ವಲ್ಲ. ನಿಮ್ಗೆ ಹೆಚ್ಚುವರಿ ಆಗಿತ್ತು, ಬಿಟ್ಟಿದ್ದೀರಿ. ನಮಗೆ ನಮ್ಮ ಪಾಲು 175 TMC ನೀವು ಈ ವರ್ಷ ಬಿಡಬೇಕು, ಇಷ್ಟೇ ಅವರ ವಾದ. ಅವರ ವಾದ ನಮ್ಮ ಪಾಲು 2026ನೇ ಇಸವಿಗೆ 175 TMC ನೀರನ್ನು ಬಿಡಬೇಕು ಅಷ್ಟೇ. ನೀವಿಂದ ಹೆಚ್ಚುವರಿ ನಿಮ್ಮದು ಡ್ಯಾಮ್ ತುಂಬಿತ್ತು, ಹೆಚ್ಚುವರಿ ಆಗಿತ್ತು, ಬಿಟ್ಟಿದ್ರಿ. ಈಗ ಅದಕ್ಕೆ ನಾನು ಹೇಳಬೇಕಾದ್ರೆ ಈ ವರ್ಷ ನಮ್ಮ ಹತ್ರ ಇರೋದು 43 TMC ಮಾತ್ರ, ಸರಿನೇ? 43ರಲ್ಲಿ 5 TMC ಡೆಡ್ ಸ್ಟಾಕು. 43ರಲ್ಲಿ 5 ತೆಗೆದ್ರೆ ಎಷ್ಟಾಯ್ತು ನಿಮಗೆ? 28 TMC. ಇಲ್ಲಿಗೇ ಹೆಚ್ಚು ಕಡಿಮೆ ತಿಂಗಳಿಗೆ 3 TMC ಬೇಕಾಗತ್ತಾ ಬೆಂಗಳೂರಿಗೆ ಕುಡಿಲಿಕ್ಕೆ? ಅಲ್ಲಿಗೆ ಎಷ್ಟು ನಾವು ಕೊಡೋಕ್ಕೆ ಸಾಧ್ಯ? ಆಗೋದೇ ಇಲ್ಲ. ಎಲ್ಲ ಡೆಫಿಸಿಟಲ್ಲಿ ನಾವು ಹೋಗ್ತೀವಿ. ಹಾಗಾದರೆ ನನಗೆ ನೀರು ಇಲ್ದಿರ ನಾನೇ ಹೊಟ್ಟೆ ಖಾಲಿ ಬಿದ್ಕೊಂಡು ನಿಮ್ಗೆ ನೀರು ಕೊಡೋಕ್ಕೆ ಹ್ಯಾಕೆ ಸಾಧ್ಯ? ಇಲ್ಲದೇ ಇರೋ ನೀರನ್ನು ನಾವು ಹಾಕೋ. ಇದನ್ನು ನೀವು ಮನವರಿಕೆ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟಲ್ಲಿ ಮನವರಿಕೆ ಮಾಡ್ಕೊಳ್ಳಿ. ಮೇಕೆದಾಟು ಡ್ಯಾಮನ್ನು ಕಟ್ಟೋಕ್ಕೆ ಕೂಡ ನಿಮಗೆ ಅಧಿಕಾರ ಇದೆ. ನಿಮಗೆ ಆವಾಗಲೇ ಆದೇಶ ಆಗಿಬಿಟ್ಟಿದೆ 24ನೇ ಇಸ್ವಿನಲ್ಲಿ. ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾ, ಬರಗಾಲದ ನೀರು ಹಂಚಿಕೆಯ ಒಂದು ಪ್ರಮಾಣ. ಈಗ ಬರಗಾಲದಲ್ಲಿ ಇಲ್ಲಿ ನಮಗೆ ನೀರೇ ಇಲ್ವಲ್ಲ, ಹಂಚ್ಕೊಳ್ಳೋ ಪ್ರಮಾಣ ಇಲ್ಲಿ ಬಂತು. ನಿಮಗೆ ನೀರಿದೆಯೋ ಇಲ್ವೋ ಗೊತ್ತಿಲ್ಲ, ತಮಿಳುನಾಡಿಗೆ ನೀರು ಬಿಡೋಕ್ಕಾಗತ್ತೆ? ಆ ಥರ ಯಾವ ಆದೇಶನೂ ಬೇಡ. CWRC ಆದೇಶ ಅಂತಿಮ ಅಲ್ಲವೇ ಅಲ್ಲ. ಇದು ಕೋರ್ಟ್ಗೆ ಹೋಗಿ ನಾವು ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾನಲ್ಲೂ ಅವೈಲಬಲ್ ವಾಟರ್ ಇನ್ ದಿಸ್ ಡ್ರೌಟ್, ಅವೈಲಬಲ್ ವಾಟರ್ ಏನಿದೆ? ಅವೈಲಬಲ್ ವಾಟರ್ 43 TMC ನಾವು ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಈ 43 TMC ಮೊದಲು ಬಿಟ್ಬಿಡಿ. ಮಳೆ ಬಂದಾಗ ಮಿಕ್ಕಿ TMC ಮಿಕ್ಕಿದ ನೀರನ್ನ ಬಿಡಬಹುದು. ಎಲ್ಲಿ ಬಂತು ಮಳೆ ಬಂದ್ರೆ ಬಿಡಿ, ಇಲ್ಲಾಂದ್ರೆ ಬೇಡ. ಮಳೆ ಬಂದಾಗ ಈಗ ನೀವು ಯಥೇಚ್ಛವಾಗಿ ಹರಿಸ್ಬಿಟ್ಟಿದ್ದೀರಿ ಅಂತ ನಿಮ್ಮ ಮಾತಿಗೆ ಬರ್ತಾ ಇದ್ದೀನಿ. ಯಥೇಚ್ಛವಾಗಿ ನಾವು ಕೇಳಿರ್ಲಿಲ್ಲ ಸರ್. ತಮಿಳುನಾಡವ್ರು ಯಥೇಚ್ಛವಾಗಿ ಕೇಳಿರ್ಲಿಲ್ಲ. ನೀವು ನಿಮ್ಮ ಡ್ಯಾಮ್ ತುಂಬಿತ್ತು, ಸ್ಟೋರೇಜ್ ಮಾಡೋ ಕೆಪಾಸಿಟಿ ಇಲ್ಲ, ಬಿಟ್ಟಿದ್ದೀರಾ. ನಮ್ಗೆ ಅದು ಅವಶ್ಯಕತೆ. ನಾವು ಅದನ್ನ ಮೆಟ್ರೋ ಡ್ಯಾಮ್ ಓಪನ್ ಮಾಡಿದ್ದೀವಿ. ನಾವು ಮೆಟ್ರೋ ಡ್ಯಾಮ್ ಓಪನ್ ಮಾಡ್ಬಿಟ್ಟು ಸಮುದ್ರಕ್ಕೆ ಬಿಟ್ಬಿಟ್ಟಿದ್ದೀವಿ. 43 TMCನಲ್ಲಿ ಈಗ ದಿನ ಜನ ಕುಡಿತಾ ಇದ್ದಾರಲ್ಲ ನೀರು. ನಾವೆಲ್ಲಿಂದ ನೀರು ತರಬೇಕು? ಮಳೆ ಹೊಯ್ಸೋದು ನಮ್ಮ ಕೈಲಿದೆಯಾ? ಅಲ್ಲ, ಈ ರೀತಿಯ ಒಂದು ಜಲವಿವಾದ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯ. ಯಾಕೆಂದ್ರೆ ನದಿ ಪಾತ್ರಗಳು 2 ರಾಜ್ಯ ಅಥವಾ 3 ರಾಜ್ಯಗಳು ಅಥವಾ ಕೇಂದ್ರ ಸರ್ಕಾರದ ಅಂಡರ್ಗೆ ಬರುತ್ತೆ. ಆದರೆ ಈ ಒಂದು ಕಾವೇರಿ ವಿಚಾರದಲ್ಲಿ ಯಾವುದೇ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ಯಾವುದೇ ಸಂಸದರುಗಳು ಕೂಡ ಮಧ್ಯಸ್ಥಿಕೆ ವಹಿಸಿ 2 ರಾಜ್ಯದ ಮುಖಂಡರುಗಳನ್ನ, 2 ರಾಜ್ಯದ ಸರ್ಕಾರಗಳನ್ನ ಕೂರಿಸಿ ಒಂದು ಇತ್ಯರ್ಥಕ್ಕೆ ಬರ್ತಕ್ಕಂಥ ಕೆಲಸ ಮಾಡಿಲ್ಲ ಇದುವರೆಗೂ. ಖಂಡಿತ ಮಾಡಿಲ್ಲ. ಈ 12 ವರ್ಷ ಅವಧಿಯಲ್ಲೂ ಸುಮಾರು ಸರಿ ಈ ಥರ ಪರಿಸ್ಥಿತಿಗಳು ಬಂದಾಗ ಕಾವೇರಿ ಹೋರಾಟ ನಡ್ಕೊಂಡೇ ಹೋಗಿದೆ. ಪಾಪ ಎಲ್ಲ ಹೋರಾಟಗಾರರು, ರೈತರ ಪರ ಸಂಘಟನೆಗಳು ರಸ್ತೆಯಲ್ಲಿ ಕೂತು ಹೋರಾಟ ಮಾಡಿ 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 ಸಾಕೋಗಿ ಬೇಸತ್ತೋಗ್ಬಿಟ್ರು ಜನ. ಆಮೇಲೆ ಮಂಡ್ಯದ ಹಿರಿಯ ಇವರು ಪಾಪ ಶಂಕರೇಗೌಡರು ಯಾರವರು ಅಂತ ಗೊತ್ತಿಲ್ಲ ನನಗೆ,
ಇದರ ಒಬ್ಬ ಕಾವೇರಿ ಹೋರಾಟಗಾರರು ಇವರು ಅವರು ಕಾಲವಾದರು ಪಾಪ. ಅವರು ಕೊನೆಗೂ ಹೇಳಿದೆ ಕಾವೇರಿ ಮೋಸ ಮಾಡಿಬಿಟ್ರಪ್ಪ ಅಂತ ಹೇಳಿಬಿಟ್ಟೇನೆ ಪಾಪ ಅವ್ರು ತಿಳ್ಕೊಂಡು. ನಾನು ಹೇಳ್ತೀನಿ ಮೋಸ ಅಂತಕ್ಕಂಥದ್ರಕ್ಕಿಂತ ಯಾಕೆ ಈ ಅಕ್ಕರೆ ತಗೋತಾ ಇಲ್ಲ ಕೇಂದ್ರ ಸರ್ಕಾರ? ದಯವಿಟ್ಟು ಇದರಲ್ಲಿ ಮಧ್ಯಸ್ಥಿಗೆ ಬಂದು ಮಾತಾಡಿಸಿ ಸರಿ ಮಾಡಬೇಕು. ನಾನು ಒಂದೇನು ಹೇಳ್ತಾ ಇದ್ದೀನಿ, ಈಗ ನಾವು ಹರಿಸಿರೋದು ನಿಮಗೆ ಜಾಸ್ತಿ ಬಂದು ನೀವು ಹರಿಸಿದ್ದೀರ ಅನ್ನುವಂಥದ್ದು. ಜಾಸ್ತಿ ಬಂದರೆ ಯಾರು ಬೇಕಾದ್ರೂ ಹರಿಸ್ತಾರೆ. ಜಾಸ್ತಿ ಬಂದರೆ ನೀವು ಅಲ್ಲಿ ಮೆಟ್ಟೂರು ಕೊಳ್ಳಿಯಲ್ಲಿ ನೀವು ಸ್ಟಾಕ್ ಇಟ್ಕೋತೀರಾ? ಜಾಸ್ತಿ ಬಂದು ನೀವು ಹರಿಸಿ ಸಮುದ್ರಕ್ಕೆ ಬಿಡ್ತೀರಾ? ಅದಕ್ಕೆ ನೀವು ಆ ಥರ ಉದ್ದಟತನವಾದ ಒಂದು ಪ್ರಶ್ನೆ ಹಾಗೆಲ್ಲ ಕೇಳಬಾರ್ದು. ಯಾಕಂದರೆ 43 TMC ಇಟ್ಕೊಂಡು ಇರೋಕ್ಕೆ ಕುಡಿಯೋಕ್ಕೆ ಏನು ಯಾವ ನೀರು ಕೊಡಬೇಕು ಜನಕ್ಕೆ? ನಾವು ಬಂದ ಮೇಲೆ ಬರುತ್ತಾ? ನಿಮ್ಗೆ ಗೊತ್ತಿದೆಯಾ? ಬರಗಾಲ ಬರುತ್ತೆ ಅಂತ ಮಾತ್ರ ನೀವು ಬಂದು ನೀವು ಎಲ್ಲ ಹೇಳಿದರೆ, ಪ್ರಕಟಣೆ ಮಾಡಿದ್ದೀರಾ ನಮಗೆ ಬರಗಾಲ ಈ ಸರಿ ಮುಂದಿನ ವರ್ಷವೂ ಬರ್ಬೋದು ಅಂತಂತ ಇವಾಗಲೇ ಹೇಳ್ತಾ ಇದ್ದೀರಾ ನೀವು. ಹಾಗಾಗಿ ನ್ಯಾಷನಲ್ ಗ್ರಿಡ್ ಅಂತ ಹಿಂದೆ ದಿವಾನ್ ಸರ್ ವಿಶ್ವೇಶ್ವರಯ್ಯನವರು, ಭಾರತ ರತ್ನ ವಿಶ್ವೇಶ್ವರಯ್ಯನವರು ನ್ಯಾಷನಲ್ ಗ್ರಿಡ್ ಅಂತ ಮಾಡಿದರು. ಬ್ರಹ್ಮಪುತ್ರ, ಗಂಗೆ, ಆಮೇಲೆ ಗೋದಾವರಿ ಇವೆಲ್ಲನೂ ಇದು ಪಂಜಾಬ್ ಸೈಡ್ನಲ್ಲಿ ಹರಿತಾ ಇದೆ ನೋಡ್ರಿ, ಯಮುನೆ, ಇವೆಲ್ಲನೂ ಸೇರಿ ಒಂದು ಗ್ರಿಡ್ ಆಗಿ ಮಾಡಿಬಿಟ್ಟು ಎಲ್ಲ ಕಡೆ ಈಗ ನೋಡಿ, ಈಗ ಆಸಾಮ್ನಲ್ಲಿ ಆಗಿರ್ತಕ್ಕಂಥ ಒಂದು ಇದು ನಿಮಗೆ ಅತಿವೃಷ್ಟಿ, ಈ ಪಾಪ ಜನಗಳು ಎಷ್ಟು ಕಷ್ಟಪಡ್ತಾರೆ. ಅದೇ ನೀರು ಈ ದೇಶದಾದ್ಯಂತ ಹರಿದ್ರೆ, ನಾನು ಹೇಳ್ತಾ ಇದ್ದೀನಿ, ಗಾಡಿ ಓಡಾಡ್ಸೋಕ್ಕೆ ಬೇಕಾಗಿರುವಂಥ ರಸ್ತೆಗಳು ಮಾಡ್ತೀವಿ. ನದಿ ನೀರು ಪ್ರತಿ ರಾಜ್ಯದಲ್ಲೂ ಹರಿತಕ್ಕಂಥ ಒಂದು ಪರಿಸ್ಥಿತಿ ಯಾಕೆ ನೀವು ಮಾಡಲ್ಲ? ನ್ಯಾಷನಲ್ ಗ್ರಿಡ್ ಮಾಡಿ, ಸರ್ ವಿಶ್ವೇಶ್ವರಯ್ಯನವರು ಹೇಳಿದ್ದ ಮಾಡಿ, ಪುಸ್ತಕ ಹಾಳೆಗಳನ್ನ ಸ್ವಲ್ಪ ಹಿಂತಿರುಗಾಕಿ, ಶ್ರೇಷ್ಠರು ಬರೆದಿರುವಂಥ ಪುಸ್ತಕಗಳನ್ನ ಹಿಂದಿರುಗಾಕಿ, ಹಾಳೆನ ಮಗುಚಿಸ್ರಿ, ಜೋಡಣೆಗಳಂತ ಮಾಡಬೇಕು. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸಾಹೇಬರು ಮುಂದೆ ಅವ್ರು ಏನಾದರೂ ಒಂದು ಆರೋಗ್ಯವಾಗಿದ್ದರೆ ನ್ಯಾಷನಲ್ ಗ್ರಿಡ್ ಖಂಡಿತ ಮಾಡೋರು. ಎಲ್ಲ ನದಿಗಳ ಜೋಡಣೆ ಮಾಡಿದ್ರೆ ನಿಮಗೆ ನೋಡಿರಿ, ಡೈರೆಕ್ಟ್ ಕ್ರೂಡಲ್ಲೇ ರಿಫೈನ್ ಮಾಡ್ದೇನೆ ನೀವು ಹಡಗಲ್ಲಿ ನೀವು ಅದನ್ನು ಹಾಕ್ಕೊಂಡು ನೀವು ಬೇಳೆ, ತೊಗರಿ, ಮತ್ತೊಂದು ಸಾಗಿಸ್ಬೋದು. ಈಗೇನು ಇನ್ಫ್ಲೇಷನ್ ಬೆಲೆ ಏರಿಕೆ ಆಗಿದೆಯಲ್ಲ, ಆ ಇನ್ಫ್ಲೇಷನ್ನ ಬ್ಯಾಲೆನ್ಸ್ ಮಾಡ್ಬೋದು ನೀವು ಕಾಲಕ್ಕೆ. ಯಾಕಂದರೆ ಭಾರತ ದೇಶದಲ್ಲಿ ನಮಗೆ ಇಲ್ಲದೇ ಇರತಕ್ಕಂಥ ಸಂಪನ್ಮೂಲಗಳು ಇಲ್ಲವೇ ಇಲ್ಲ. ಇಂಥದ್ದು ಇಲ್ಲ ಅನ್ನುವಂಥದ್ದು ಎಲ್ಲ ಇದೆ, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಈಗ ಮತ್ತೊಂದು ಕಡೆ ಏನಂತಂದರೆ ವಿಷಯ, ಕಾವೇರಿ ವಿವಾದನ ಇತ್ಯರ್ಥ ಮಾಡಿಬಿಟ್ರೆ ತಮಿಳುನಾಡು ಕರ್ನಾಟಕದ ಬಾಂಧವ್ಯ ವೃದ್ಧಿ ಆಗುತ್ತೆ, ದಕ್ಷಿಣ ರಾಜ್ಯಗಳು ಒಂದಾಗುತ್ತೆ. ಇದರಿಂದ ಉತ್ತರದ ರಾಜ್ಯಗಳಿಗೆ ಅಂದರೆ ದಕ್ಷಿಣ ರಾಜ್ಯಗಳಲ್ಲಿ ಮಾತಾಡಲಿಕ್ಕೆ ವಿಚಾರ ಸಿಗಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಸ್ಥಿಕೆ ವಹಿಸ್ತಾ ಇಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅದೇ ಬದ್ಧತೆ ಇಲ್ಲ ಯಾರಿಗೂ ಕೂಡ ಈ ಸಮಸ್ಯೆ. ಬದ್ಧತೆ ಖಂಡಿತ ಇರಲೇಬೇಕು. ಇಶ್ಯೂನ ಜೀವಂತವಾಗಿಡಬೇಕು ಅಂತ ಮಾಡ್ತಾ ಇದ್ದಾರಾ? ಇಲ್ಲ, ಅದು ಆಗಬಾರ್ದು, ಅದು ಮಾಡಬಾರ್ದು, ಅದು ಆಗಲೂಬಾರ್ದು, ಅದು ಮಾಡಲೂಬಾರ್ದು. ಕಾಲಕ್ಕೆ ವಾಹಿನಿಗಳು ಎಚ್ಚರಿಸ್ತಾನೇ ಇದ್ದೀರಾ ನೀವು. ನಮ್ಮ ಬಾಯಿನಲ್ಲಿ ಏನು ಬರುತ್ತೆ ಅನ್ನುವಂಥದ್ರಕ್ಕಿಂತ ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನು ಕಾಯ್ತಕ್ಕಂಥ ನಿಮಗೆ ಏನಿರಬೇಕು, ಇಲ್ಲಿ ಪಕ್ಷಾತೀತ, ಜಾತ್ಯತೀತ ಯಾವ ಒಂದು ರಾಜಕೀಯದ ಒಂದು ಉಪಯೋಗನ ಇದರಲ್ಲಿ ನಾವು ಪಡ್ಕೋಬಾರ್ದು. ಕುಡಿಯೋ ನೀರಲ್ಲಿ ನಾವು ಪಡ್ಕೊಳ್ಳೇಬಾರ್ದು ನಿಜವಾಗ್ಲೂ. ಅದು ಎಲ್ಲ ಪಕ್ಷಗಳಿಗೂ ಅದು ಗೊತ್ತಿದೆ, ಎಲ್ಲರಿಗೂ ಅದು ಅರ್ಥವಾಗಿದೆ ಅದು. ಆದರೆ ಈ ಸರಿ ನೀವು ಮಾಡುವಂಥ ತೀರ್ಪು, ತಗೊಳ್ಳುವಂಥ ತೀರ್ಮಾನ ತುಂಬ ಕೂಲಂಕುಷವಾಗಿ ಅದನ್ನ ಪರಿಶೀಲನೆ ಮಾಡಿ. ಈಗ ಬರದ ಪ್ರಮಾಣ ನಾವೆಷ್ಟು, ಇದು ಪರಿಸ್ಥಿತಿ ನಮ್ಮ ಬರ ಇದೆ, ನಮ್ಗೆ ಇಲ್ಲದೇ ಇರೋ ನೀರನ್ನ ನಾವು ಹೇಗೆ ಕೊಡೋಕ್ಕೆ? ಇಲ್ಲದೇ ಇದ್ದಾಗ ನಾವೇನು ಮಾಡಬೇಕು ಅದನ್ನೇ ಮಾಡೋಕ್ಕೆ ಸಾಧ್ಯ. ನಾನು ಹೇಳ್ತಾ ಇದ್ದೀನಿ, ನೀವು ಅಲ್ಲೆಲ್ಲೋ ಒಂದು ಆದೇಶ ಮಾಡಿಬಿಟ್ರಿ, ನೋಡ್ತೀರಾ ಆದೇಶ ಮಾಡಿದ್ರೆ ಹೇಗೆ ಅದು ಬಂದಾಗ ನೀವು ಇಟ್ಕೊಳ್ಳಿ ಅಂತಂದರೆ ಅಲ್ಲಿಗೆ ಬರೋವರೆಗೂ ನಾವು ನೀರಿಲ್ದಿರ ಸಾಯೋದಾ? ನಾನು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ, ಇದಕ್ಕೆ ಉತ್ತರ ಕೊಡ್ರಿ. ಮಳೆ ಬರಲಿಲ್ಲ ಅಂದರೆ ನೀರಿಲ್ದಿರ ಸಾಯಿದೆ, ನೀರು ಬಿಟ್ಬಿಟ್ಟು. ಈಗ ಯಾಕೆ ಸರ್ಕಾರಗಳಿಗೆ ಯಾಕೆ ಬದ್ಧತೆ ತೋರಿಸ್ತಾ ಇಲ್ಲ ಅವರು? ನಮ್ಮ ನೀರನ್ನು ನಾವು ಉಳಿಸ್ಕೊಬೇಕು, ನಮ್ಮ ರೈತರನ್ನು ನಾವು ಉಳಿಸ್ಬೇಕು, ನಮ್ಮ ಜನರಿಗೆ ಕುಡಿಯಲಿಕ್ಕೆ ನೀರು ಕೊಡಬೇಕು ಅನ್ನೋ ನಮ್ಮ ರಾಜ್ಯದ ಯಾವುದೇ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರಲಿ ಅಥವಾ JDS ಪಕ್ಷ ಇರಲಿ, BJP ಪಕ್ಷ ಇರಲಿ, ಯಾವುದೇ ಪಕ್ಷ ಬಂದರೂ ಕೂಡ ಈ ಒಂದು ಕಾವೇರಿ ವಿಚಾರ ಜೀವಂತವಾಗೇ ಇರುತ್ತೆ. ಹೌದು, ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ, ನೀರು ಅನ್ನುವಂಥದ್ದು ಭಗವಂತನ ಸಮಾನ. ಆ ನೀರನ್ನ ಕುಡಿದು ನಾವೆಲ್ಲ ಬದುಕ್ತಾ ಇದ್ದೀವಿ. ಒಂದು. ಎರಡನೇದು, ಆ ನೀರೇನೇ ಅರ್ಥವ್ಯವಸ್ಥೆಯ ಇನ್ನೊಂದು ಮುಖ. ನೀರಿಲ್ದಿರೋ ಊರಿನಲ್ಲಿ ಇನ್ನೇನೆ ನೀರಿಲ್ದಿರೋ ಜಾಗದಲ್ಲಿ ತಲೆ ಕಡಿಯಿಂದ ಬಿಡ್ತಾರೆ. ಎಷ್ಟು ಕೇವಲವಾದ ಒಂದು ಪರಿಸ್ಥಿತಿ ನೋಡಿ. ಅವನಿಗೆ ನೀರು ಸಿಗಬಾರ್ದು, ಅವ್ನು ಬದುಕಬಾರ್ದು ಅನ್ನೋ ಥರ. ಹಾಗೆ ನೀರಿಲ್ದಿರುವಂಥ ಜಾಗ ಆಗಬಾರ್ದು. ಅದು ಕರ್ನಾಟಕ ಜಲಭರಿತವಾಗಿರಬೇಕು. ಬೇಕು ಅಂದಕ್ಕೆ ಯಥೇಚ್ಛವಾಗಿ ಕೊಡುವಷ್ಟು ಶಕ್ತಿ ಕರ್ನಾಟಕಕ್ಕೆ ಇರಬೇಕು. ನೀರು ಬರಬೇಕು. ಆ ನೀರನ್ನ ಉಳಿಸ್ಕೊಳ್ಳುವಂಥದ್ದು, ಆ ನೀರು ನಮಗೆ ನಿತ್ಯ ಹರಿತಕ್ಕಂಥ ವಿಷಯಗಳಾಗಬೇಕು. ಇದರಲ್ಲಿ
ರೈತರಿಗೆ ನಾನು ಹೇಳ್ತಾ ಇದ್ದೀನಿ, ಅವರು ನಿತ್ಯ ಭತ್ತ ಬೆಳೀತಾ ಇದ್ರು, ಇವತ್ತು ಭತ್ತ ಬೆಳೆಯೋರು ಕಮ್ಮಿ ಆಗೋಗ್ಬಿಟ್ರು. ಅದು ಚಿಕ್ಕದ್ರಲ್ಲೇ ನಮಗೆ ಒಂದು ಪಾಠ ಇದೆ, ವಿಜ್ಞಾನದ ಪಾಠ. ಭೂಮಿಗೆ ನೀರು ಹರಿಸಿ ಅದನ್ನು ಕೆಸರು ಮಾಡಿ ಭೂಮಿ ಉತ್ತಿದ ತಕ್ಷಣವೇ ಆ ಭೂಮಿ ನೀರಿನ ಅಣುಗಳನ್ನ ಹೋಗಿ ಆಕಾಶಕ್ಕೆ ಅದು ಮೇಘ ಆಗಿ ಮತ್ತೆ ಮಳೆ ಹುಯ್ಯೋದು. ಈಗ ಭೂಮಿ ತ್ಯಾವನೇ ಆಗ್ತಾ ಇಲ್ಲ ನಿಮಗೆ. ಗ್ರೌಂಡ್ ವಾಟರ್ ಗ್ರೌಂಡ್ನಲ್ಲಿ ವಾಟ್ರ್ ಇದ್ದರೆ ತಾನೇ ಅಲ್ಲಿ ಗ್ರೌಂಡ್ ವಾಟರ್ ಬರೋದು ನಿಮಗೆ. ನೀವು ಕೆಸರು ಗದ್ದೆನೋ ಮತ್ತೊಂದು ಮಾಡಿದ್ರೆ ತಾನೇ ಸ್ವಾಮಿ ಅದು ಭೂಮಿಗೆ ನೀರು ಇಳಿಯೋದು. ಈಗ ಮತ್ತೊಂದು ವಿಚಾರ ಏನು ಅಂತಂದರೆ, ವರ್ಷದ 365 ದಿನಗಳಲ್ಲಿ ಕೇವಲ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡು ಅಂತ ಸರ್ಕಾರ ಆದರೆ ಕೋರ್ಟ್ ಆದೇಶ ಮಾಡಿದಾಗ ಅಥವಾ CWRC ಆದೇಶ ಮಾಡಿದಾಗ ಆ 3.5 ದಿನಗಳು ಮಾತ್ರ ಹೋರಾಟ ನಡೆಯುತ್ತೆ ಹೊರತು 365 ದಿವಸಗಳಲ್ಲಿ ಈ ಒಂದು ವಿಚಾರ ಸೈಲೆಂಟ್ ಆಗಿರುತ್ತೆ. ಇದು ಎಲ್ಲೋ ಒಂದು ಕಡೆ ಹಿನ್ನಡೆಗೆ ಕಾರಣನ? ಹೋರಾಟಗಾರರಿರ್ಬೋದು, ಸರ್ಕಾರಗಳಿರ್ಬೋದು, 365 ದಿನಗಳಲ್ಲಿ 3.5 ದಿನಗಳು ಮಾತ್ರ ಹೋರಾಟ ಆಗುತ್ತೆ, ಮಿಕ್ಕಿದ ದಿನಗಳಲ್ಲಿ ಸೈಲೆಂಟ್ ಆಗಿರ್ತಾರೆ. ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಹೋರಾಟಗಾರರದ್ದು ಯಾವ ತಪ್ಪು ಇಲ್ಲ, ಯಾವುದೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನಾವು ವಿದ್ಯಾವಂತರಾಗಿ ಒಂದು ಅಧಿಕಾರಿ ಸ್ಥಾನಕ್ಕೆ ನಾವು ಬಂದು ಕೂತ್ಕೋತೀವಿ. ಈಗ ಮಂತ್ರಿಗಳಿಗೆ ತಕ್ಷಣ ಅದು ಗೊತ್ತಾಗಲ್ಲ. ಅಧಿಕಾರಿಗಳು ತಾವು ಏನು ಒಂದು ಸಲಹೆ ಕೊಡ್ತೀರೋ ಅದರಂತೆ ಅವ್ರು ಮಾತಾಡೋಕ್ಕೆ ಸಾಧ್ಯತೆ ಇದೆ. ಅವರು ತೀರ್ಮಾನ ತಗೊಳ್ಬೇಕಾದ್ರೆ ನೀವು ಏನು ಕೊಡ್ತೀರೋ ಅದ್ರ ಮೇಲೆ ಅವರು ತೀರ್ಮಾನ ತಗೋತಾರೆ. ಅಲ್ಲಿಗೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ಸಲಹೆ ಕೊಡಬೇಕು. ಅದನ್ನು ನೀವು ನ್ಯಾಯಬದ್ಧವಾಗಿರಬೇಕು, ಸಂವಿಧಾನಬದ್ಧವಾಗಿರಬೇಕು. ಇನ್ನೊಂದು ಸರಿ ಇನ್ನೊಬ್ಬರು ಅದಕ್ಕೆ ಪ್ರಶ್ನೆ ಮಾಡಬಾರ್ದು. ಆಮೇಲೆ ನಾವು ಇವತ್ತು ನೀರಿಲ್ಲ ಅಂದ ತಕ್ಷಣವೇ ನಾವು ಹೇಳಬೇಕಾದ ಯಾರ ಮುಂದೆ? CWRC ಮುಂದೆ ನೀವು ಒಂದು ಇದು ಕೊಟ್ಬಿಡ್ರಿ, ಇದು ಪರಿಸ್ಥಿತಿಯಿಂದ ನೀವು ಅಳೆದು ಕೊಟ್ಬಿಡ್ರಿ. ಇನ್ನೂ ಒಂದು ಸುಪ್ರೀಂ ಕೋರ್ಟಲ್ಲಿ ಸದಾಕಾಲ ಡಿಸ್ಟ್ರಿಕ್ಟ್ ಶೇರಿಂಗ್ ಫಾರ್ಮುಲಾ ಆ್ಯಂಡ್ ಟೋಟಲ್ ಡ್ರೌಟ್, ವಿ ಕಾಂಟ್ ಗಿವ್ ವಾಟರ್. ಪೂರ್ತಿ ಬರ, ನೀರು ಕೊಡೋಕ್ಕಾಗಲ್ಲ. ಮುಂದಿನ ವರ್ಷನೂ ಬರ ಬಂದರೆ ನಾವು ನೀರೇ ಕೊಡೋಕ್ಕಾಗಲ್ಲ, ಯಾರಿಗೂ ನೀರಿಲ್ಲ. ಹಾಗಾದರೆ ಪರವಾಗಿಲ್ಲ, ನೀರಿಲ್ದಿರ ಒದ್ದಾಡ್ತೀವಿ ಅಂತ ಆದೇಶ ಕೊಡ್ತೀರಾ? ಆಗಲ್ಲ. ಎಲ್ಲಿಂದಾದರೂ ನೀರು ಇದು ಮಾಡಿರಿ. ಡಿಸಾಲಿನೈಸೇಷನ್ ಯೂನಿಟ್ಟು ಅದನ್ನು ಹಾಕೊಂಡ್ಬಿಟ್ಟು ಸಮುದ್ರ ನೀರನ್ನ ಸಿಹಿ ನೀರು ಮಾಡ್ಕೊಂಡು ಕುಡೀರಿ. ಇದಕ್ಕೆಲ್ಲ ನೀವು ಇದು ಹೇಳ್ತೀರಿ. ನಾನು ಅದೇ ಹೇಳ್ತಾ ಇದ್ದೀನಿ, ಆದೇಶ ನೀಡುವಾಗಲೂ ಕೂಡ ಜನಹಿತಕ್ಕೆ ನ್ಯಾಯ ನೀತಿ ಧರ್ಮ ಇಟ್ಕೊಂಡು ಖಂಡಿತ ಆದೇಶ ನೀಡ್ತಾರೆ ನ್ಯಾಯಾಧೀಶರು. ಅವ್ರಿಗೆ ಹೇಳ್ಕೊಡುವಂಥದ್ದು ನಾವೇನೂ ಇಲ್ಲ. ಕಾನೂನಿಗೆ ಸಲಹೆ ಕೊಡುವಷ್ಟು ಯೋಗ್ಯತೆ ಕೊಡೋಕೆ ನಮ್ಗೆ ಬಂದಿಲ್ಲ. ಆದರೆ ಅಧಿಕಾರಿ ವರ್ಗದವರಿಗೆ ನಾನು ಹೇಳ್ತಾ ಇದ್ದೀನಿ, ಈ ನಾಡಿನ ಜನತೆ ಬಗ್ಗೆ ಮೇಕೆದಾಟು ಏನಾದರೂ ಯೋಜನೆ ಆದರೆ, ಈ ಮೇಕೆದಾಟು ಅಣೆಕಟ್ಟನ್ನು ಕಟ್ಟಿದ್ರೆ ಈ ಒಂದು ನೀರಾವರಿ ಸಮಸ್ಯೆಗಳಿಗೆ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗ್ಬೋದು ಅಂತ ಅನಿಸುತ್ತಾ? ಮಳೆ ಹುಯ್ದು ನೀರಿದ್ದರೆ ನೀರಾವರಿ ಸಮಸ್ಯೆ ಯಾವತ್ತೂ ಪರಿಹಾರ ಆಗೇ ಆಗುತ್ತೆ. ಮಳೆ ಹುಯ್ಲಿಲ್ಲ, ಬರಗಾಲ ಬಂತು ಅಂದರೆ ಸಮಸ್ಯೆ ಯಾವಾಗಲೂ ಇದ್ದೇ ಇದೆ. ಮೇಕೆದಾಟು ಅಣೆಕಟ್ಟು ಕಟ್ಟಿದ್ರೆ ಒಂದಷ್ಟು ಸಮಸ್ಯೆಗಳು ಇತ್ಯರ್ಥ ಆಗೋದು. ಯಾಕಂದ್ರೆ ಕಾವೇರಿಯಿಂದ ಮೇಕೆದಾಟು ಅಣೆಕಟ್ಟು ನೀವು ಕಟ್ಟ್ರಿ, ಅದನ್ನು ಕಟ್ಟಬೇಡ ಅಂತ ನಾನು ಹೇಳ್ತೀನಿ. ಹೆಚ್ಚುವರಿ ನೀರನ್ನು ನಾವು ಈಗ ಆಲ್ರೆಡಿ 24-25 ಬಿಟ್ಬಿಟ್ಟಿದ್ವಿ ಅಂತ ಹೇಳಿದ್ರಿ. ಕಾವೇರಿ ಸ್ಟೋರೇಜ್ ಇರಲ್ಲ, ಬಿಟ್ಬಿಟ್ಟಿದ್ವಿ, ಮೆಟ್ಟೂರ್ಗೆ ಹೋಗ್ಬಿಡ್ತದು. ಇನ್ ಕೇಸ್ ಮೇಕೆದಾಟು ಅಣೆ ಕಟ್ಟಿದ್ರೆ ಅಲ್ಲಿ ಹೆಚ್ಚುವರಿ ಆಗೋದನ್ನ ನಾವು ಮೇಕೆದಾಟಲ್ಲಿ ಸ್ಟೋರೇಜ್ ಮಾಡಿಕೊಂಡು ತದನಂತರ ಅಲ್ಲಿ ಹೆಚ್ಚುವರಿ ಆಗೋದು ಮೆಟ್ಟೂರಿಗೆ ಬಿಡ್ಬೋದಿತ್ತು. ಸೊ ಇಲ್ಲೆಲ್ಲ ಮೇಕೆದಾಟು ಪ್ರಾಜೆಕ್ಟ್ ಆದರೆ ನಾವು ಹೆಚ್ಚುವರಿ ನೀರನ್ನು ಇಲ್ಲೇ ಸ್ಟೋರೇಜ್ ಮಾಡ್ಕೊಬೋದು, ಧಾರಾಳವಾಗಿ ಅದನ್ನೂ ಮಾಡ್ಬೋದು. ನೀವು ಹೆಚ್ಚುವರಿ ಆಗಿದ್ದನ್ನು ನೀವು ಅಲ್ಲಿ ತಮಿಳ್ನಾಡಿಗೂ ಬಿಡ್ಬೋದು, ವಿದ್ಯುತ್ನ ನೀವು ಇದು ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ಸರ್, ವಿಶ್ವೇಶ್ವರಯ್ಯನವ್ರನ್ನ ಮತ್ತೆ ನೆನೆಸ್ಕೊಳ್ಳಿ. ಇಲ್ಲಿ ತಿಪ್ಪಗೊಂಡನಹಳ್ಳಿ ಕೆರೆ ಇದನ್ನು ತಾವು ಅಲ್ಲಗಲಿಬೇಡಿ. ಈಗ ನೀವು ಹೊಸದಾಗಿ ಕಟ್ಟ್ರಿ, ನಾನು ಅದನ್ನು ಬೇಡ ಅಂತಂತ ಹೇಳಲ್ಲ. ಅದರಲ್ಲಿ ಏನಾದರೂ ಒಂದು ಒಳ್ಳೆಯದಕ್ಕೆ ನೀವು ಮಾಡಿರ್ತೀರ. ಇರುವಂಥ ಈ ಹಳೆ ಡ್ಯಾಮ್ಗಳನ್ನ ದಯವಿಟ್ಟು ಬಿಡಬೇಡಿ. ಇವತ್ತು ಡ್ಯಾಮ್ ಕಟ್ಟೋಕ್ಕಾಗಲ್ಲ, ಕನಸು ಕಾಣೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅಷ್ಟು ಗಟ್ಟಿಯಾಗಿ ಕಟ್ಟಿದ್ದಾರೆ. ಈ ತಿಪ್ಪಗೊಂಡನಹಳ್ಳಿ ಕೆರೆ ಬಗ್ಗೆ ಒಂದು ಇದು ಮಾಡಿ. ಯಾಕಂದರೆ ವಿಜಯನಗರ ಆ ಕಡೆ ಈ ಕಡೆ ಎಲ್ಲ ಕಡೆನೂ ನೀರು ನಿಮಗೆ ಸರಬರಾಜು ಆಗ್ತಾಯಿತ್ತು, ಒಳ್ಳೆ ನೀರು, ಒಳ್ಳೆ ಕುಡಿಯೋ ನೀರು. ಈಗಲೂ ನಾನು ಹೇಳ್ತಾ ಇದ್ದೀನಿ, ಇದನ್ನು ಬಿಟ್ಕೊಡ್ಬೇಡಿ. ತಿಪ್ಪಗೊಂಡನಹಳ್ಳಿ ಡ್ಯಾಮನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿ, ನೀವು ಇನ್ನೂ ಚೆನ್ನಾಗಾಗತ್ತೆ. ಈ ಜಲದ ಸಮಸ್ಯೆನೇ ತೀರೋಗುತ್ತೆ, ಒನ್ಸ್ ಫಾರ್ ಆಲ್ ತೀರೋಗುತ್ತೆ ನಿಮಗೆ. ಆಮೇಲೆ ಇದನ್ನು ನೀವು ಮೇಲ್ಮನವಿನ ನೀವು ಆ ಸುಪ್ರೀಂ ಕೋರ್ಟಲ್ಲಿ ನೀವು ಹಾಕಿಬಿಟ್ಟು ಖಂಡಿತ ನಾವು ಈ ವಿಷಯಕ್ಕೆ ನಿರಂತರ ಒಂದು ಪರಿಹಾರ, ನಿರಂತರ ಒಂದು ತೀರ್ಮಾನ, ಅದನ್ನು ರಾಜ್ಯಗಳು ಮಾತಾಡಿಕೊಂಡು ಸರಿ ಮಾಡ್ಕೋಬೇಕೇ ಹೊರತು ಜನಗಳನ್ನ ಮಧ್ಯದಲ್ಲಿ ಹೀಗೆ ಬಿಟ್ಬಿಟ್ಟು ಅವರು ಹೋರಾಟ ಮಾಡಿ ಇನ್ನೊಂದು ಕಡೆ ಇನ್ನೊಂದಾಗೋದು ಆಮೇಲೆ ತಿರುಗಿ ಮುಂದಿನ ವರ್ಷ ತಿರುಗಿ ಇದೇ ಥರ ಆಗೋದು. ನಾನು ಹೋದ ವರ್ಷವೂ ಹೇಳಿದ್ದೀನಿ, ಸರಿಯಾದ ಕಾನೂನು ತಜ್ಞರನ್ನು ಸರ್ಕಾರ ನೋಡಿರ್ತಾರೆ. ರಾಮಲಿಂಗ ರೆಡ್ಡಿ ಅವರು ಹೇಳಿದಾರಲ್ಲ, ಅವ್ರನ್ನ ಇದ್ರ ಬಗ್ಗೆ ಅವ್ರಿಗೆ ಈ ಮಾಹಿತಿ ಕೊಟ್ಬಿಟ್ಟು ನಾನು ಹೇಳೋದು ಇಷ್ಟೇ. ಈ 282 ಅಂತಕ್ಕಂಥ ಇದೇನು ಡಾಕ್ಯುಮೆಂಟ್ ಇದೆಯಲ್ಲ, ದಾಖಲಾತಿ, ಇದು ಬಂದು ಇದರಲ್ಲಿ ಟ್ರಿಬ್ಯುನಲ್ನಲ್ಲಿ ಮಾರ್ಕ್ ಆಗಿದೆ 94-95ರಲ್ಲಿ. ಸೊ ಈ ಡ್ಯಾಮನ್ನು ಕಟ್ಬೋದು ಅನ್ನುವಂಥದ್ದಿದೆ, ಅದಕ್ಕೇನು ತಡೆನೇ ಇಲ್ಲ. ಹಾಗಾಗಿ
ಯಾರು ಕಟ್ಟಬಾರ್ದು, ನಾನು ಬಿಡಲ್ಲ ಅಂತ ಹೇಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನೀವು ಕಟ್ಕೊಂಡು ಹೋಗ್ಬೋದು ಅದನ್ನು. ಈ ದಾಖಲಾತಿನ ಇಟ್ಕೊಂಡು ದಯವಿಟ್ಟು ಮಾಡಿರಿ. ನೀವು ಹರಿಸಿರೋದು ಎಲ್ಲನೂ ನಾನು ನಿಮ್ಗೆ ಹೇಳಿದ್ದೀನಿ. ನೀವು ನನಗೆ ಕೇಳಿದ್ರಿ, ಯಥೇಚ್ಛವಾಗಿ ಬಂದಿರೋ ನೀರನ್ನು ಹರಿಸಿದ್ವಿ, ಕರೆಕ್ಟು. ಯಥೇಚ್ಛವಾಗಿ ಬಂದಿರೋ ನೀರನ್ನೇ ಹರ್ಸೋಕ್ಕೆ ಸಾಧ್ಯ. ಇಲ್ಲದೇ ಇರೋ ನೀರನ್ನು ನಾವೆಲ್ಲಿ ಕೊಡೋಕ್ಕೆ ಸಾಧ್ಯ? ಈಗ ಕೊಟ್ಬಿಟ್ಟು ಬಂದಿದ್ದನ್ನ ಸ್ಟಾಕ್ ಮಾಡ್ಕೊಂಡು ಅಂತಲೂ ಹೇಳಿದ್ರಿ. ಈಗ ಕೊಟ್ಟರೆ ದಿನ ನೀರಿಗೆ ಏನು ಮಾಡಬೇಕು ಜನ? ಸಾಧ್ಯ ಇಲ್ಲ. ಇದನ್ನು ಸುಪ್ರೀಂ ಕೋರ್ಟಲ್ಲಿ ಅದೇ ಅಧಿಕಾರಿ ವರ್ಗದವರು ಕಾನೂನು ತಜ್ಞರ ಜೊತೆಲಿ ಮಾತಾಡ್ಬಿಟ್ಟು ತತ್ಕ್ಷಣವೇ ಇದನ್ನು ಮಾಡಿ ಮುಗಿಸ್ರಿ. ನಿರಂತರವಾಗಿ ಈಗ ನೀವು 85-86 ಡಾಟಾ ಹೇಳ್ತಾ ಇದ್ದೀರಿ, ಅವತ್ತು ಅಪ್ರೂವಲ್ ಕೊಟ್ಟಿದ್ರು ಅಂತ. ಅವತ್ತಿಂದ ಆಗಿಲ್ಲ, ಓಕೆ. ಬಟ್ ಅವತ್ತಿನ ಡೆಮೋಗ್ರಫಿಗೂ, ಅವತ್ತಿನ ಅಗ್ರಿಕಲ್ಚರ್ ಲ್ಯಾಂಡ್ಗಳಿಗೂ, ಇವತ್ತಿನ ಪರಿಸ್ಥಿತಿಗೂ, ಇವತ್ತಿನ ಜನಸಂಖ್ಯೆಗೂ ವ್ಯತ್ಯಾಸ ಇದೆ. ಹಾಗಾಗಿ ಅವರು ಅವತ್ತಿನ ಆದೇಶನ ಇಟ್ಕೊಂಡು ನೀವು ಮುಂದುವರಿಬೇಡಿ, ಇವಾಗ ಹೊಸದಾಗಿ ಅದನ್ನು ನಾವು ಅಣೆಕಟ್ಟು ಕಟ್ಟಲಿಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾ ಇರಬಹುದಲ್ವಾ ತಮಿಳುನಾಡಿನವರು? ಖಂಡಿತ. ಅವ್ರು ಹೇಳಿದ್ರೆ ಏನಂತೆ, ಈಗ ಅಲ್ಲೇ ಹಾಗೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಇಲ್ಲೂ ಜನಸಂಖ್ಯೆ ಜಾಸ್ತಿ ಆಗಿದೆಯಲ್ಲ. ನಿಮ್ಮವರು ಇಲ್ಲಿ ಬಂದು ಎಷ್ಟೋ ಇದನ್ನು ಸ್ಥಾಪನೆ ಮಾಡಿದರೆ ಅವ್ರಿಗೆಲ್ಲ ನಾವು ಅದೇ ನೀರು ತಾನೇ ಕೊಡಬೇಕು. ಈಗ ಇಲ್ಲಿ ವಿವಾದ ವಾದ ಎರಡು ಯಾವತ್ತಕ್ಕಿರೋದು? ವಿವಾದ ಅನ್ನುವಂಥದ್ದಿಲ್ಲ, ವಾದನೇ ಇರೋದು. ವಾದ ಯಾವತ್ತಕ್ಕಿದೆ? ಇಲ್ಲದೇ ಇರೋದು ನೀರನ್ನು ನಾವು ಹ್ಯಾಕೆ ಕೊಡಲಿ, ಎಲ್ಲಿ ಕೊಡಲಿ? 3 TMC ಇಂದಾಗ ಆದರೆ 10 ದಿವಸಕ್ಕೇ ಎಲ್ಲ ಮುಗಿದೋಗುತ್ತಲ್ಲ ಯಜಮಾನ್ರೆ. ಹಾಂ. ಸೊ ಈಗ ನೀವು ಹೇಳ್ತಿರೋದು ಸರ್ಕಾರಗಳಿಗೆ ಬದ್ಧತೆ ಮುಖ್ಯ. ಖಂಡಿತ ಬದ್ಧತೆ ಮುಖ್ಯ, ಸರ್ಕಾರಕ್ಕೆ ಬದ್ಧತೆ ಇದೆ, ನಾವು ಇಲ್ಲ ಅಂತ ಹೇಳುವಾಗಿಲ್ಲ. ಈಗ ಮಧ್ಯದಲ್ಲಿ ಹಿಂದೆ 2.5 ವರ್ಷ 3 ವರ್ಷನೇನು ಇದು ಮಾಡಿ ಆಗಿ ಒಂದು ನೇತೃತ್ವದಲ್ಲಿ ಆಯಿತು. ಈಗ DK ಸಾಹೇಬರು ಬಂದಿದ್ದಾರೆ. ಪಾಪ ಅವ್ರಿಗಿರೋದು ಈ 1.5 ವರ್ಷದಲ್ಲಿ ಎಲ್ಲವನ್ನೂ ಅವ್ರು ಮಾಡಬೇಕಾಗಿದೆ. ಒತ್ತಡ ಅವ್ರಿಗೆ ಜಾಸ್ತಿ ಇದೆ. ಹಾಗಾಗಿ ಅವರು ಮಾಡಲಿಲ್ಲ ಅನ್ನುವಂಥದ್ದಿಲ್ಲ. ಧೈರ್ಯವಾಗಿ ನಿಂತ್ಕೊಂಡು ನಾವು ನೀರು ಹರಿಸಲ್ಲ ಅಂತ ಹೇಳಿದ್ದಾರೆ. ಅವರು ಹರಿಸಲ್ಲ ಅಂತ ನನ್ನ ನಂಬಿಕೆ ನಮಗೂ ಇದೆ ನಿಜವಾಗ್ಲೂ, ಖಂಡಿತ. ಆಮೇಲೆ ಅವ್ರಿಗೂ ಕಾನೂನು ಬಗ್ಗೆ ಸ್ವಲ್ಪ ಅರಿವು ತಿಳುವಳಿಕೆ ಎಲ್ಲ ಚೆನ್ನಾಗಿದೆ. ಯಾರನ್ನು ಅಪ್ರೋಚ್ ಮಾಡಿದ್ರೆ ಇದು ಸರಿ ಆಗತ್ತೆ ಅನ್ನುವಂಥದ್ದು DK ಸಾಹೇಬ್ರಿಗೆ ತುಂಬ ಚೆನ್ನಾಗೇ ಗೊತ್ತಿದೆ. ಆಮೇಲೆ ಅವರು ಕೇಳಿಕೊಂಡು ಸಲಹೆ ಕೇಳ್ಕೊಂಡು ಇದನ್ನು ಮಾಡೇ ಮಾಡ್ತಾರೆ ಅನ್ನುವಂಥದ್ದಿದೆ. ಆಮೇಲೆ ಈಗ ಅವರಲ್ಲೇ ಅಂತರ ಪಕ್ಷದೊಳಗೆ ಇರುವಂಥ ಪರಿಸ್ಥಿತಿಗಳು, ಈಗ ಎಲ್ಲರಿಗೂ ಅವ್ರು ಬಂದು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಸೊ ಅದನ್ನು ಮಾಡಲೇಬೇಕಾಗತ್ತೆ. ಅಲ್ಲಿ ಸೀನಿಯರ್ಸು ಇದು ಅದು ಹೇಗೆ ಮಾಡಬೇಕು ಅನ್ನುವಂಥ ಅದೊಂದು ಕ್ಯಾಲ್ಕುಲೇಷನ್ ಇದೆ. ಅದನ್ನು ಮಾಡ್ಕೊಂಡು ಇದನ್ನೂ ಮಾಡಲೇಬೇಕು. ಈ ಬದ್ಧತೆಯನ್ನು ತಾವು ಉಳಿಸ್ಕೊಂಡು ಮಾಡ್ತೀರಾ ಅಂತ ನಾವು ನಂಬಿದ್ದೀವಿ. ಖಂಡಿತ ಕನ್ನಡಿಗರಿಗೆ ನಿಮ್ಮಿಂದ ಒಂದು ಒಳ್ಳೆಯ ಉತ್ತರ ಸಿಕ್ಕತ್ತೆ. ಕಾವೇರಿ ತಾಯಿ ಪ್ರಸನ್ನಳಾಗುವಂತೆ ಕರ್ನಾಟಕದ ಜನತೆಗೆ ಒಳ್ಳೆಯ ಮಂದಹಾಸ ಸಂತೋಷ ಕೊಡುವಂಥದ್ದಾಗಲಿ. ಅಷ್ಟರೊಳಗೆ ವರುಣ ಕೃಪೆ ತೋರಿ ಕರ್ನಾಟಕದಕ್ಕೆ ಕಾವೇರಿ ಜಲಾಶಯಕ್ಕೆ ಅಪಾರವಾದ ನೀರು, ಕಬಿನಿ ಕಾವೇರಿ ಜಲಾಶಯಕ್ಕೆ, ಹೇಮಾವತಿಗೆ ಮತ್ತು ಲಿಂಗನಮುಖಿಗೆ ಎಲ್ಲದಕ್ಕೂ ಒಳ್ಳೆಯ ನೀರು ತುಂಬಿಕೊಂಡು ರೈತರು ಮುಖದಲ್ಲಿ ಮಂದಹಾಸ ಬಂದು ಬೆಳೆಗಳು ಬೆಳೆದು GDP ಇದು ಇವತ್ತೇನು ಅಮೇರಿಕಾ ಭಾರತ ದೇಶಕ್ಕೆ ಎಷ್ಟೋ ತೊಂದರೆ ಕೊಡ್ತಾ ಇದೆ, ಅಷ್ಟು ತೊಂದರೆಗಳಲ್ಲೂ ನಾವು ಭಾರತೀಯರು ಒಗ್ಗಟ್ಟಾಗಿದ್ದುಕೊಂಡು ನಾವು ಎಷ್ಟೇ ಕಷ್ಟ ಆಗಲಿ ನಾವು ಎದ್ದು ನಿಲ್ತೀವಿ ಅನ್ನುವಂಥ ಒಂದು ಹುಮ್ಮಸ್ಸನ್ನ ಇಟ್ಕೊಂಡು ನಾವು ಬಾಳೋಣ. ಒಳ್ಳೆಯದೇ ಆಗುತ್ತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕರ್ನಾಟಕಕ್ಕೆ ಜಯವಾಗಲಿ. ಜೈ ಹಿಂದ್. ಓಕೆ, ಇದಿಷ್ಟು ಏನು ಹುಟ್ಟು ಹೋರಾಟಗಾರ ನಟ ವಿನೋದ್ ರಾಜ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಹಲವು ಆದೇಶಗಳಿವೆ, ಆಗಲೂ ಆ ಆದೇಶಗಳನ್ನ ಒಮ್ಮೆ ಪುಟ ತಿರುಗಿಸಿ ನೋಡಬೇಕು ಏನೇನು ಆದೇಶ ಇದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಈ ಹಿಂದೆ ನಾವು ಕಳೆದ 2024 ಮತ್ತು 2025 ವರ್ಷದಲ್ಲಿ ಈಗಾಗಲೇ ಹೆಚ್ಚುವರಿ 300 TMC ನೀರನ್ನು ಹರಿಸಿದ್ದೇವೆ. ಇಷ್ಟೆಲ್ಲ ಆದರೂ ಕೂಡ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ನಮ್ಮಲ್ಲೇ ನೀರಿಲ್ಲ, ನಮ್ಮ ತಟ್ಟೆಯಲ್ಲೇ ಊಟ ಇಲ್ಲ, ಪಕ್ಕದ ಮನೆಯವ್ರಿಗೆ ನಾವು ಮೃಷ್ಟಾನ್ನ ಭೋಜನ ಕೊಡಬೇಕಾದ್ರೆ ಕಷ್ಟ ಆಗುತ್ತೆ. ಸೊ ಈ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರ ಕೂಡ ಮಧ್ಯಸ್ಥಿಕೆ ವಹಿಸಬೇಕು. ಜೊತೆಗೆ ಈ ಏನು ಕಾವೇರಿ ವಿವಾದ ಏನಿದೆ, ಈ ಒಂದು ಕಾವೇರಿ ವಿವಾದಕ್ಕೆ ಜೀವಂತ ಇರದೇ ರೀತಿ ನೋಡ್ಕೊಬೇಕು, ಅಂದರೆ ಇದನ್ನು ಅದು ಇತ್ಯರ್ಥ ಆಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಂದನ್ ಜೊತೆ ಅಭಿಷೇಕ್ DR, ಡಿಜಿಟಲ್ ವಾರ್ತೆ, ನೆಲಮಂಗಲ.